ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಡಳಿತಕ್ಕೆ ಒಳಪಟ್ಟಂತಹ ಶಾಂತಿವನ 10 ಹಲವು ಕಾರಣಗಳಿಂದ ಪ್ರಸಿದ್ಧಿಯಾದ SDM ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯ ಅಂತ ಹೇಳಿ ಅದರ ಹೆಸರು. ಸಾಮಾನ್ಯವಾಗಿ ಅದನ್ನು ಶಾಂತಿವನ ಅಂತ ಕರೀತಾರೆ. ಈ ಶಾಂತಿವನದ ಎದುರು ಭಾಗದಲ್ಲಿಯೇ 2012 ಅಕ್ಟೋಬರ್ 9ರಂದು SDM ಕಾಲೇಜಿನ ವಿದ್ಯಾರ್ಥಿನಿ ಸೌಜನ್ಯಳ ಹತ್ಯೆ. ಆ ಹತ್ಯೆಯಲ್ಲಿ ಆರೋಪಿ ಸಂತೋಷ್ ರಾವ್ ಸಿಕ್ಕಿಬಿದ್ದರು. ತದನಂತರ ನ್ಯಾಯಾಲಯದಲ್ಲಿ ಬಿಡುಗಡೆಗೊಂಡಿದ್ದರು. ಆ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಬಹುದೊಡ್ಡ ಸುದ್ದಿ ಆದದ್ದು CCTVಯ ವಿಚಾರ. 2012ರಲ್ಲಿ ಶಾಂತಿವನದ ಗೇಟಿನಲ್ಲಿ CCTV ಇರಲಿಲ್ಲ. ಶಾಂತಿವನದ ಬಸ್ ಸ್ಟಾಪಿನಲ್ಲೂ CCTV ಇರಲಿಲ್ಲ. ಆದರೆ ಅಲ್ಲಿಂದ ಅರ್ಧ ಕಿಲೋಮೀಟರ್ ದೂರದ ಸ್ನಾನಘಟ್ಟದಲ್ಲಿ ನದಿಗೆ ಅಭಿಮುಖವಾಗಿ CC ಕ್ಯಾಮೆರಾಗಳನ್ನು ಹಾಕಲಾಗಿತ್ತು. ಅದು ಕಡಿಮೆ ಸಾಮರ್ಥ್ಯದ CC ಕ್ಯಾಮೆರಾಗಳು. ಆ CC ಕ್ಯಾಮೆರಾಗಳು ಶಾಂತಿವನದ ಎದುರಿನಲ್ಲಿ ನಡೆದಂತಹ ಘಟನೆಗಳನ್ನ ಕವರ್ ಮಾಡ್ತಾ ಇರಲಿಲ್ಲ. ಅಂತಹ ಪ್ರದೇಶದಲ್ಲಿ ಈ ಶಾಂತಿವನ ಇರುವಂಥದ್ದು. ಈ ಶಾಂತಿವನದಲ್ಲಿ ಉದ್ಯೋಗಿ ಆಗಿರುವವರು ನಿಡ್ಗಲ್ ಕಲ್ಮಂಜದ ಬಾಲಕೃಷ್ಣ ಎಂಬುವರು. ಹಲವು ವರ್ಷಗಳಿಂದ ಅಲ್ಲಿ ಉದ್ಯೋಗದಲ್ಲಿ ಇದ್ದಾರೆ. ಜುಲೈ 30ರಂದು ಬಾಲಕೃಷ್ಣ ಅವರು ಸಂಜೆಯ ವೇಳೆಗೆ ತನ್ನ ದ್ವಿಚಕ್ರ ವಾಹನದಲ್ಲಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗ್ತಾ ಇದ್ದರು. ಅವರು ಕನ್ಯಾಡಿ ದಾಟಿ ಮುಂದೆ ಹೋದಂತಹ ಸಂದರ್ಭದಲ್ಲಿ ಹಿಂದಿನಿಂದ ಬಂದಂತಹ ಟಾಟಾ ಸುಮೋ ವಾಹನ ಅವರ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿತ್ತು. ಅವರು ರಸ್ತೆಗೆ ಬಿದ್ದಿದ್ದರು. ಗಂಭೀರವಾಗಿ ಗಾಯಗಳಾಗಿತ್ತು. ಆ ಘಟನೆಯ ಬೆನ್ನಿಗೆ ಹಿಂದಿನಿಂದ ಬಂದವರು ನೋಡಿ ಬಾಲಕೃಷ್ಣ ಅವರನ್ನು ಉಪಚರಿಸಿ ಉಜಿರೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದರು. ಟಾಟಾ ಸುಮೋ ವಾಹನ ಅಲ್ಲಿಂದ ಪರಾರಿಯಾಗಿತ್ತು. ಪೊಲೀಸರು ಈ ಬಗ್ಗೆ ಬಾಲಕೃಷ್ಣ ಅವರ ಹೇಳಿಕೆಗಳನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡರು. ಮೇಲ್ನೋಟಕ್ಕೆ ಇದೊಂದು ಅಪಘಾತ ಪ್ರಕರಣ. ಆದರೆ ಬಾಲಕೃಷ್ಣ ಅವರ ಹೇಳಿಕೆಯ ಆಧಾರದಲ್ಲಿ ಇದು ಸಾಮಾನ್ಯ ಅಪಘಾತ ಅಲ್ಲ, ಇದು ಬಾಲಕೃಷ್ಣ ಅವರನ್ನು ಕೊಲೆ ಮಾಡುವ ಉದ್ದೇಶದಿಂದಲೇ ಅಪಘಾತ ಮಾಡಿದ್ದು ಎನ್ನುವಂತ ನಿರ್ಧಾರಕ್ಕೆ ಬಂದಂತ ಪೊಲೀಸರು ಆರೋಪಿ ಶರತ್ ಎಂಬಾತನ ಮೇಲೆ BNS ಸೆಕ್ಷನ್ 109ರ ಅಡಿಯಲ್ಲಿ ಕೊಲೆ ಯತ್ನ ಪ್ರಕರಣ ದಾಖಲಿಸಿಕೊಂಡರು. ಅಪಘಾತ ಮಾಡಿದಂತಹ ಟಾಟಾ ಸುಮೋ ವಾಹನವನ್ನ ವಶಪಡಿಸಿಕೊಂಡರು. ಅದು ಶರತ್ನ ವಾಹನ ಆಗಿರಲಿಲ್ಲ. ಶರತ್ನ ಸ್ನೇಹಿತನ ವಾಹನವನ್ನ ಶರತ್ ಹಿಡ್ಕೊಂಡು ಬಂದು ಆ ಕೃತ್ಯ ಮಾಡಿದ್ದ. ಪೊಲೀಸರು ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದರು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣದಲ್ಲಿ ಶರತ್ನನ್ನು ಪೊಲೀಸರು ಹುಡುಕಾಟಕ್ಕೆ ಮುಂದಾದರು. ಶರತ್ ಕೈಗೆ ಸಿಗಲಿಲ್ಲ. ಈ ಹತ್ಯಾಯತ್ನಕ್ಕೆ ಕಾರಣಗಳು ಏನು ಎನ್ನುವ ಬಗ್ಗೆಯೂ ಪೊಲೀಸರ ತನಿಖೆ ನಡೆದಿತ್ತು. ಕೆಲವೊಂದು ಮಾಹಿತಿಗಳ ಆಧಾರದಲ್ಲಿ ಆರೋಪಿ ಶರತ್ತಿಗೂ ಆತನ ಪತ್ನಿಗೂ ವೈಮನಸ್ಸು ಇದೆ. ಆತನ ಪತ್ನಿ ಶಾಂತಿವನದಲ್ಲಿ ಕೆಲಸ ಮಾಡ್ತಾರೆ. ಅವರಿಬ್ಬರ ಮಧ್ಯೆ ವೈಮನಸ್ಸು ಮೂಡಲು ಬಾಲಕೃಷ್ಣರೇ ಕಾರಣ ಎನ್ನುವುದು ಶರತ್ನ ಅನುಮಾನ. ಈ ಕಾರಣಕ್ಕಾಗಿ ಶರತ್ ಬಾಲಕೃಷ್ಣನನ್ನು ಕೊಲ್ಲಲು ಉದ್ದೇಶಿಸಿದ್ದ ಎನ್ನುವುದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಂತ ಸತ್ಯ. ಸುಮಾರು 20 ದಿನಗಳ ಕಾಲ ಪೊಲೀಸರು ಶರತ್ನನ್ನು ಬೆನ್ನಟ್ಟಿದ್ರು. ಕೊನೆಗೆ ಶರತ್ ತನ್ನ ಸ್ನೇಹಿತರ ನೆರವಿನಿಂದ ಸುಬ್ರಹ್ಮಣ್ಯದಲ್ಲಿದ್ದಾನೆಂತ ಮಾಹಿತಿಯನ್ನು ಪಡೆದುಕೊಂಡು ಪೊಲೀಸರು ಸುಬ್ರಹ್ಮಣ್ಯದಿಂದ ಶರತ್ತನ್ನು ಎತ್ತಾಕಿಕೊಂಡು ಬಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಶರತ್ ಸದ್ಯಕ್ಕೆ ಜೈಲಿಗೆ ಹೋಗಿದ್ದಾನೆ. ಈ ಘಟನೆ ಯಾಕೆ ಪ್ರಾಮುಖ್ಯತೆ ಪಡೀತದೆ ಅಂತ ಹೇಳಿದ್ರೆ, ಪ್ರಸ್ತುತ ಸುಪ್ರೀಂ ಕೋರ್ಟಿನಲ್ಲಿ
ಮರು ತನಿಖೆಯ ಅರ್ಜಿ ಪೆಂಡಿಂಗ್ ಇದೆ. ಕುಸುಮಾವತಿ ಅವರು ಸೌಜನ್ಯ ಪ್ರಕರಣವನ್ನು ಮರು ತನಿಖೆ ಮಾಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನು ಪುರಸ್ಕರಿಸಿದರೆ ಯಾವುದಾದರೂ ತನಿಖಾ ಸಂಸ್ಥೆ ಅಥವಾ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಆ ಪ್ರಕರಣವನ್ನ ತನಿಖೆಗೆ ಕೈಗೆತ್ತಿಕೊಳ್ಳುತ್ತೆ. ಆಗ ಪುನಃ ಪ್ರಾಮುಖ್ಯತೆ ಪಡೆದು ಇದೇ ಶಾಂತಿವನ ಪರಿಸರ, ಆಗ ಇದ್ದಂತಹ ಬಸ್ ಸ್ಟ್ಯಾಂಡ್ ಈಗ ಇಲ್ಲ. ರಸ್ತೆ ಅಗಲೀಕರಣದ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ಅನ್ನು ಡೆಮಾಲಿಷ್ ಮಾಡಿದೆ. ಆಗ ಇದ್ದಂತಹ ಶಾಂತಿವನ ಈಗಲೂ ಇದೆ. ಶಾಂತಿವನದ ಗೇಟಿನಲ್ಲಿ ಸಿಸಿ ಕ್ಯಾಮೆರಾಗಳೂ ಇವೆ. ಆದ್ರೆ ಆ ಸಿಸಿ ಕ್ಯಾಮೆರಾವನ್ನು ಅಲ್ಲಿ ಇನ್ಸ್ಟಾಲ್ ಮಾಡಿರುವುದು 2014ರಲ್ಲಿ ಪೊಲೀಸರು ಧರ್ಮಸ್ಥಳದ ಆಡಳಿತ ಮಂಡಳಿಗೆ ನೋಟಿಸ್ ಕೊಟ್ಟ ಬಳಿಕ. ಆದ್ದರಿಂದ ಅಲ್ಲಿ ಸಿಸಿ ಕ್ಯಾಮೆರಾ ಇತ್ತ ಇಲ್ವಾ ಎನ್ನುವ ಪ್ರಶ್ನೆ ಬಂದಾಗ ಶಾಂತಿವನದಲ್ಲಿ ಕೆಲಸ ಮಾಡುತ್ತಿರುವಂತಹ ಬಾಲಕೃಷ್ಣರು ಪ್ರಾಮುಖ್ಯತೆಯನ್ನು ಪಡೀತಾರೆ, ಅವರ ಹೇಳಿಕೆ ಪ್ರಾಮುಖ್ಯತೆಯನ್ನು ಪಡೀತದೆ. ಈ ಕಾರಣಕ್ಕಾಗಿಯೇ ಬಾಲಕೃಷ್ಣರ ಹತ್ಯೆಗೆ ಸಂಚು ನಡೆಯಿತಾ ಎನ್ನುವಂತಹ ಸಂಶಯಗಳು ಇವೆ. ಯಾಕಂತ ಹೇಳಿದ್ರೆ ಸೌಜನ್ಯ ಪ್ರಕರಣದಲ್ಲಿ ಏಕೈಕ ಪ್ರತ್ಯಕ್ಷದರ್ಶಿ ಸಾಕ್ಷಿಯಾಗಿದ್ದವರು ಹರೀಶ್ ಮಡಿವಾಳ, ಧರ್ಮಸ್ಥಳದ ಅನ್ನಛತ್ರದಲ್ಲಿ ಕೆಲಸ ಮಾಡ್ತಾ ಇದ್ದವರು. ಅವರು ಬೈಕಿನಲ್ಲಿ ಧರ್ಮಸ್ಥಳದಿಂದ ಉಜಿರೆಗೆ ಬರುವಂತ ಹಾದಿಯಲ್ಲಿ ಇದೇ ಶಾಂತಿವನ ಬಸ್ ಸ್ಟಾಪಿನ ಎದುರು ಮರದ ಬುಡದಲ್ಲಿ ಸೌಜನ್ಯ ಮತ್ತು ಸಂತೋಷ್ ರಾವ್ ನಿಂತು ಮಾತನಾಡಿದ್ದನ್ನು ನೋಡಿದವರು. ಆ ಸಂದರ್ಭದಲ್ಲಿ ಅವರು ಸೌಜನ್ಯ ಹತ್ರ ಮಾತನಾಡಿಯೂ ಇದ್ದರು. ಅಂತಹ ಹರೀಶ್ ಮಡಿವಾಳ ಅವರನ್ನ ಇದೇ ರೀತಿ ಬೈಕ್ ನಲ್ಲಿ ಬರುತ್ತಿದ್ದಾಗ ಆಕ್ಸಿಡೆಂಟ್ ಮಾಡಲಾಗಿತ್ತು. ತದನಂತರ ಅವರು ಸ್ವಯಂ ಆಗಿ ಆಕ್ಸಿಡೆಂಟ್ಗೆ ಒಳಗಾದರು ಎನ್ನುವಂತ ಮಾತುಗಳು ಬಂತು. ಅಂತೂ ಇಂತೂ ಹರೀಶ್ ಮಡಿವಾಳ ಆ ಪ್ರಕರಣದಲ್ಲಿ ಸಾಕ್ಷಿ ಹೇಳಲಿಕ್ಕೆ ಜೀವಂತ ಇರಲಿಲ್ಲ. ಆ ಪ್ರಕರಣ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಅವರು ಕೋಮಾದಲ್ಲಿದ್ದರು. ತದನಂತರ ಅವರು ಮೃತಪಟ್ಟರು. ಆದ್ದರಿಂದ ಆ ಪ್ರಕರಣದಲ್ಲಿ ಸಂತೋಷ್ ರಾವ್ ನಿರ್ದೋಷಿಯ ಅಂತ ನ್ಯಾಯಾಲಯದಲ್ಲಿ ಬಿಡುಗಡೆಗೊಳ್ಳಲು ಕಾರಣವಾಯಿತು. ಆ ಪ್ರಕರಣದ ವಿಚಾರಣೆ ನಡೆಸಿದಂತಹ ಬೆಂಗಳೂರಿನ ಸಿಬಿಐ ನ್ಯಾಯಾಲಯ ಸಹ ಸ್ಪಷ್ಟವಾಗಿ ನಮೂದು ಮಾಡಿರುವುದು ಸಂತೋಷ್ ರಾವ್ ಆ ಸ್ಥಳದಲ್ಲಿ ಇದ್ದ ಎನ್ನುವುದನ್ನು ಸಾಬೀತುಪಡಿಸಲು ಪ್ರಾಸಿಕ್ಯೂಷನ್ಗೆ ಸಾಧ್ಯವಾಗಲಿಲ್ಲ ಅಂತ ಹೇಳಿ ಹರೀಶ್ ಮಡಿವಾಳ ಅವರ ಸಾಕ್ಷ್ಯವನ್ನು ನ್ಯಾಯಾಲಯ ದಾಖಲಿಸಿಕೊಂಡಿದ್ದರೆ ಆ ಸಂಶಯ ಬರ್ತಾ ಇರಲಿಲ್ಲ. ಆದ್ದರಿಂದ ಹರೀಶ್ ಮಡಿವಾಳನ ಹತ್ಯೆಯ ಹಿನ್ನೆಲೆಯಲ್ಲಿ ಸಂತೋಷ್ ರಾವ್ ಪರ ಯಾರು ಹೋರಾಟ ಮಾಡ್ತಾ ಇದ್ರು ಅವರ ಕೈವಾಡ ಇತ್ತು ಎನ್ನುವಂತಹ ಸಂಶಯಗಳು ಆಗಲೂ ಇತ್ತು, ಈಗಲೂ ಇದೆ. ಆದರೆ ಅದರ ಬಗ್ಗೆ ಹೆಚ್ಚಿನ ತನಿಖೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಹರೀಶ್ ಮಡಿವಾಳ ಅವರು ಚಲಾಯಿಸುತ್ತಿದ್ದ ಬೈಕಿಗೆ ವಿಮಾ ಕವರೇಜ್ ಇರಲಿಲ್ಲ ಎನ್ನುವ ಕಾರಣಕ್ಕಾಗಿ ಮತ್ತು ಆ ಸಂದರ್ಭದಲ್ಲಿ ಆ ವಿಚಾರದಲ್ಲಿ ಹೆಚ್ಚು ತಿಳುವಳಿಕೆ ಇಲ್ಲದ ಕಾರಣಕ್ಕಾಗಿ ಅದನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ. ಹರೀಶ್ ಮಡಿವಾಳ ಅವರ ಬೈಕಿಗೆ ಆಕ್ಸಿಡೆಂಟ್ ಮಾಡಿದಂಥ ವಾಹನ ಪತ್ತೆಯಾಗಲಿಲ್ಲ. ಇದೀಗ ಬಾಲಕೃಷ್ಣರ ಮೇಲೆ ನಡೆದಂತಹ ಹತ್ಯಾಯತ್ನ ಪ್ರಕರಣವು ಹಳೆಯ ಪ್ರಕರಣವನ್ನಕ್ಕೆ ಹೋಲಿಕೆ ಆಗ್ತದೆ. ಆದ್ದರಿಂದ ಇದರ ಬಗ್ಗೆ ಕೂಲಂಕಷ ತನಿಖೆ ಧರ್ಮಸ್ಥಳ ಪೊಲೀಸರು ನಡೆಸಲೇಬೇಕಾಗಿದೆ.